ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಗೈಸ್. ನಮಸ್ಕಾರ ಎಲ್ಲ ನನ್ನ ಕರ್ನಾಟಕ ಜನತೆಗೆ. ನಾನು ಇಂದು ಎರಡನೇ ಬ್ಲಾಗ್ ಮಾಡಲು ಕಲಬುರಗಿಯಲ್ಲಿರುವ ಪಬ್ಲಿಕ್ ಗಾರ್ಡನ್ಗೆ ಬಂದಿದ್ದೇನೆ. ನಾನು ಇಲ್ಲಿರುವಂಥ ವಿಶೇಷತೆಯನ್ನು ತೋರಿಸುತ್ತೇನೆ ನಿಮಗೆ, ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ವೀಕ್ಷಿಸಿ. ಹಾಗೆ ನಾನು ಒಳಗೆ ಬಂದೆ. ಇಲ್ಲಿನ ವಾತಾವರಣ ಬಹಳಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿ ಎಲ್ಲ ಕಡೆ ಹಸಿರು ಹಸಿರಾಗಿ ಬೆರೆದಿದೆ. ಈಗ ನಾನು ಮುಂದೆ ನಿಮಗೆ ತೋರಿಸುತ್ತೇನೆ ಹೇಗೆ ಇದೆ ಎಂದು. ಈ ಜಾಗ ಬಹಳ ಸುಂದರವಾಗಿದೆ ಹಾಗೂ ಹಚ್ಚು ಹಸಿರಿನಿಂದ ತುಂಬಿಕೊಂಡಿದೆ. ಹಾಗಾಗಿ ಇಲ್ಲಿ ಎಲ್ಲ ಜನರು ಬಂದು ಸೇರಿದರು. ಅಲ್ಲಿಂದ ನಾನು ಸ್ವಲ್ಪ ಒಳಗೆ ಬಂದೆ. ಇಲ್ಲಿ ಎಲ್ಲ ಆಟ ಸಾಮಗ್ರಿಗಳಿದ್ದವು. ಇಲ್ಲಿ ಎಲ್ಲ ಮಕ್ಕಳು ಹಾಗೂ ಅವರ ಪಾಲಕರು ಸಂತೋಷದಿಂದ ಅವರನ್ನು ಎಂಜಾಯ್ಮೆಂಟ್ ಮಾಡಿಸುತ್ತಿದ್ದರು. ಹೀಗೆ ಮುಂದೆ ಹೋಗುತ್ತಿದ್ದಾಗ ಅಲ್ಲಿ ಒಂದು ಧ್ವಜಾರೋಹಣ ಕಂಬವಿದ್ದಿತ್ತು. ಅದು ಬಹಳ ಉದ್ದವಿದ್ದಿತ್ತು. ಅದನ್ನು ನೋಡಿಕೊಂಡು ಬಹಳ ಚೆನ್ನಾಗಿದೆ ಎಂದು ಹೇಳಿ ಮುಂದೆ ಹೊರಟಿದ್ದೆ. ಹಾಗೆ ಅಲ್ಲಿಂದ ಬರುವಾಗ ಒಬ್ಬ ತಾಯಿ ಮತ್ತು ಮಗ ಇಬ್ಬರು ಆಟ ಆಡುತ್ತಿದ್ದರು. ಅಲ್ಲಿಂದ ಹಾಗೆ ನಾನು ಇನ್ನೂ ಸ್ವಲ್ಪ ಒಳಗೆ ಬಂದೆ. ಅಲ್ಲಿಯೂ ಕೂಡ ಆಟ ಸಾಮಗ್ರಿಗಳಿದ್ದವು. ಹಾಗೆ ಅಲ್ಲಿಯೂ ಕೂಡ ಜನರಿದ್ದರು. ನಾನು ಇನ್ನೂ ಮುಂದೆ ಹೊರಟಿದ್ದೆ. ಆಗ ನನಗೆ ಇಲ್ಲಿ ಒಂದು ಜಾರುಬಂಡೆ ಕಾಣಿತು. ಅದನ್ನು ನೋಡಿ ಮುಂದೆ ಹೊರಟಿದ್ದೆ. ಹಾಗೆ ಅಲ್ಲೇ ಒಂದು ಚಕ್ರವಿತ್ತು. ಅದನ್ನು ನೋಡಿ ಮುಂದೆ ಹೊರಟಿದ್ದೆ. ಅಲ್ಲಿಂದ ನಾನು ಮುಂದೆ ಬಂದಾಗ ನನಗೆ ಕಾಣಿದ್ದು ಪ್ರೈವೇಟ್ ಜೆಟ್ ವಿಮಾನ ಹಾಗೂ ಅಲ್ಲಿ ಒಂದು ಏರಿಳಿಕೆ ಇತ್ತು ಹಾಗೂ ಇಲ್ಲಿ ಜಾರುಬಂಡೆ ಎಲ್ಲವಿದ್ದವು. ಮಕ್ಕಳು ಆಟ ಆಡತೊಡಗಿದರು. ನಾನು ಇದರಲ್ಲಿ ಏರಬೇಕೆಂದು ಯೋಚಿಸಿದ್ದೆ. ಹಾಗಾಗಿ ಮುಂದೆ ಹೋಗುತ್ತಾ ನಾನು ಅಲ್ಲಿಂದ ಪ್ರೈವೇಟ್ ಜೆಟ್ ವಿಮಾನವನ್ನು ಹತ್ತಲು ಪ್ರಾರಂಭಿಸಿದ್ದೆ. ಹತ್ತುವಾಗ ಅಲ್ಲಿ 2 ಶಿಡಿಗಳು ಮುರಿದಿದ್ದವು. ಹಾಗೆ ಅಂದರೂ ಹತ್ತಿಬಿಟ್ಟೆ. ಅಲ್ಲಿ ಮೇಲೆ ಏರಿ ಕುಳಿತುಕೊಂಡು ಅಲ್ಲಿನ ಜನರು ಆಟ ಆಡುವುದನ್ನು ನೋಡಿಕೊಂಡು ಸಂತೋಷದಿಂದ ನಗುತ್ತಾ ಕುಳಿತಿದ್ದೆ. ನಾನು ಅಲ್ಲಿಂದ ಹಾಗೆ ಕೆಳಗೆ ಇಳಿದುಬಿಟ್ಟೆ. ಮತ್ತು ಹಾಗೆ ಇಲ್ಲಿ ಬಂದೆ ನೋಡ್ರಿ ಗಾಯ್ಸ್. ಇಲ್ಲಿ ನಾವು ಇದು ಶಿಡಿಯನ್ನು ಹತ್ತಬೇಕೆಂತ ಅಂದ್ಕೊಂಡು ಹಾಗೆ ಹತ್ತುತ್ತಾ ಅಂಜಿಕೆ ಹೊಂಟಿತ್ತು. ಹಾಗೆ ಹತ್ತಾ ಹೋದೆ. ಹಾಗೆ ಹೋಗಿ ಕೊನೆಗೂ ದಂಡೆಯನ್ನು ಸೇರ್ಕೊಂಡು ಬಿಟ್ಟೆ ಗಾಯ್ಸ್. ನೋಡಿ, ಕೊನೆಗೂ ದಂಡೆಯನ್ನು ಸೇರ್ಕೊಂಡು ಬಿಟ್ಟೆ. ಹೀಗಾಗಿ ನನಗೆ ತುಂಬ ಭಯ ಉಂಟಾಗಿತ್ತು. ನಾನು ಅಂತೂ ಇಂತೂ ದಂಡೆಗೆ ಬಂದುಬಿಟ್ಟು ಅಲ್ಲಿಂದ ಇಳಿದ್ಬಿಟ್ಟೆ. ನಾನು ಅಲ್ಲಿಂದ ಸ್ವಲ್ಪ ಒಳಗೆ ಬಂದೆ. ಅಲ್ಲಿ ಎಲ್ಲ ಎಕ್ಸಸೈಸ್ ಸಾಮಗ್ರಿಗಳಿದ್ದವು. ಬನ್ನಿ ಗಾಯ್ಸ್, ನಾವು ಈಗ ಎಕ್ಸಸೈಸ್ ಸಾಮಗ್ರಿಗಳನ್ನು ನೋಡಿಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಡೈಲಿ ಇದೇ ರೀತಿ ಬ್ಲಾಗನ್ನು ತರುತ್ತೇನೆ. ಹಾಗೆ ನಾನು ಒಳಗೆ ಬಂದುಬಿಟ್ಟೆ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಎಲ್ಲ ಎಕ್ಸಸೈಸ್ ಸಾಮಗ್ರಿಗಳು ಬಹಳಷ್ಟಿದ್ದವು. ಹಾಗೆ ಇಲ್ಲಿ ಮುಂಜಾನೆಯ ಸಮಯದಲ್ಲಿ ಎಲ್ಲ ಜನರು ಬಂದು ವ್ಯಾಯಾಮ ಮಾಡುತ್ತಾರೆ. ಹಾಗೆ ನಾನು ಅಲ್ಲಿಂದ ರಿಟರ್ನ್ ಮರಳುತ್ತಿದ್ದೆ. ಅಲ್ಲಿ ಎಲ್ಲ ಮಕ್ಕಳು ಹಾಗೂ ಜನರು ಖುಷಿಯಿಂದ ಸಂತೋಷದಿಂದ ಇದ್ದರು. ಹಾಗೆ ಆ ಹಚ್ಚು ಹಸಿರಿನಲ್ಲಿ ಎಲ್ಲರೂ ಸಂತೋಷವಾಗಿದ್ದರು. ಇಲ್ಲಿನ ವಾತಾವರಣ ಬಹಳಷ್ಟು ಚೆನ್ನಾಗಿದೆ. ನೀವು ಗುಲ್ಬರ್ಗದಲ್ಲಿ ಬಂದು ಪಬ್ಲಿಕ್ ಗಾರ್ಡನನ್ನು ಒಂದು ಸಲ ವಿಸಿಟ್ ಮಾಡಲೇಬೇಕು. ಮತ್ತು ಇಲ್ಲಿ ತುಂಬ ಪ್ರಶಾಂತವಾದ ಜಾಗ ಇದೆ ಇದು. ಇಲ್ಲಿ ತುಂಬ ಜನರು ಡೈಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದಕ್ಕಾಗಿ ನೀವು ಈಗ ನಮಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಿಮ್ಮ ಸಪೋರ್ಟ್ ನಮಗೆ ಬಹಳಷ್ಟು ಬೇಕು. ನಿಮ್ಮ ಸಪೋರ್ಟ್ ನಮಗೆ ಸಿಕ್ಕರೆ ನಾವು ಇಂಥ ಕಂಟೆಂಟ್ ಡೈಲಿ ತರ್ತೀವಿ. ಹಾಗೆ ಮುಂದೆ ನಾನು ಗೇಟ್ ಕಡೆ ಎಕ್ಸಿಟ್ ಆಗಲು ಹೊರಟಿದ್ದೇನೆ. ನನಗಂತೂ ಈ ಪಬ್ಲಿಕ್ ಗಾರ್ಡನ್ ತುಂಬಾ ಇಷ್ಟವಾಯಿತು. ಇದು ತುಂಬಾ ಸಂತೋಷವನ್ನು ಕೊಟ್ಟಿತ್ತು. ನೀವು ಕೂಡ ಗುಲ್ಬರ್ಗಕ್ಕೆ ಬಂದರೆ ಈ ಗಾರ್ಡನನ್ನು ವಿಸಿಟ್ ಮಾಡಿ. ಧನ್ಯವಾದಗಳು. ಇವತ್ತಿನ ಬ್ಲಾಗ್ ಇಷ್ಟೇ.